ಸರ್, ನಾನು ಅದನ್ನೇ ಕೇಳ್ತೀನಿ. ಈ ಫಾಲ್ಸ್ ಪ್ರಾಮಿಸ್ ಅಭಿಮಾನಿಗಳಿಗೆ ಈ ದೊಡ್ಡ ದೊಡ್ಡ ಲೆಕ್ಕಾಚಾರಗಳು, ಲಾಜಿಕಲ್ ರೀಸನಿಂಗು ಇದು ಅರ್ಥ ಆಗಲ್ಲ. ಜಯಪ್ರಕಾಶ್ ಸರ್ ಅವ್ರಿಗೇನು RCB ಮ್ಯಾಚ್ ನಡಿಬೇಕು, ವಿರಾಟ್ ಕೊಹ್ಲಿ ಬೆಂಗಳೂರಿಗೆ ಬರಬೇಕು, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಾವು ಅದನ್ನು ಗಮನಿಸಬೇಕು. ಈ ಹೊಣೆಗಾರಿಕೆ KCA ಮೇಲೂ ಕೂಡ ಇದೆ. ಇಲ್ಲಿ ಕೇವಲ ಪ್ರಚಾರ, ದುಡ್ಡು ಇತ್ಯಾದಿ ಇತ್ಯಾದಿ ಪೊಲಿಟಿಕಲ್ ಪ್ರೆಷರ್ ಅಲ್ಲ, ಅಭಿಮಾನಿಗಳು ಕ್ರಿಕೆಟ್ ಅನ್ನ ಬೆಳೆಸುವ ಜವಾಬ್ದಾರಿ ಕೂಡ KCA ಮೇಲಿದೆ. ಏನ್ ಮಾಡ್ತಿದೆ KCA ಇದಕ್ಕೆ? ಪ್ರತಿಯೊಂದು KCA ಜವಾಬ್ದಾರಿ ಅಂತ ಹೇಳಲಿಕ್ಕಾಗಲ್ಲ ಮೇಡಮ್. ಯಾಕಂದ್ರೆ ಇಷ್ಟು ವರ್ಷ ಮ್ಯಾಚ್ಗಳು ನಿಮಗೆ ಗೊತ್ತಿದೆ, ಎಷ್ಟು ಮ್ಯಾಚ್ಗಳು ನಡೆದಿದೆ. IPL ಶುರು ಆದಾಗ್ಲಿಂದ ಎಷ್ಟು ಮ್ಯಾಚ್ಗಳು ನಡೆದಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟು ಮ್ಯಾಚ್ಗಳು ನಡೆದಿದೆ, ದೇಶೀಯ ಮ್ಯಾಚ್ಗಳು ಎಷ್ಟು ನಡೆದಿದೆ. ಯಾವತ್ತಾದ್ರೂ ಈ ತರದೊಂದು ಅನಾಹುತ ಆಗಿದೆಯಾ ಇಲ್ಲಿ? ಆಗಿಲ್ಲ. ಇದು ಅದಕ್ಕೆ ನಾನು ವಿಶೇಷವಾಗಿ ಹೇಳೋದು, ಇದು ವಿಶೇಷ ಸಂದರ್ಭ. ಇಲ್ಲಿ ನಡೆದಿರ್ತಕ್ಕಂಥ ವಿಜಯೋತ್ಸವ ಉನ್ಮಾದ ಕ್ರೌಡ್, ಹುಡುಕಿದ್ರು ಕೂಡ ಕಾಣಲ್ಲ ಜನಕ್ಕೆ. ಯಾವಾಗ ಕಾಣುತ್ತೆ ಅನಾಹುತ ಆದಾಗ? ಇತ್ತು ಹುಡುಕು, ವರ್ಷಾಂಗಟ್ಟಲೆಯಿಂದ ಇತ್ತು ಹುಡುಕು. ಇವಾಗ ನೋಡಿ, ಪ್ರಪಂಚದಾದ್ಯಂತ ಅನಾಹುತಗಳು ನಡೀತಾನೆ, ಯಾರು ನಿಲ್ಲಿಸ್ಲಿಕ್ಕಾಗಿಲ್ಲ. ಇವತ್ತಿನ ದಿನ ಮೊನ್ನೆ ತಿರುಪತಿನಲ್ಲಾಗಿದೆ, ಕುಂಭಮೇಳದಲ್ಲಾಗಿದೆ. ಅಲ್ಲೂ ಏನು ಮೆಷರ್ಮೆಂಟ್ಸ್ ತಗೊಂಡಿರ್ಲಿಲ್ವಾ? ತಗೊಂಡಿದ್ರು. ಆಗುತ್ತೆ, ಕೆಲವು ವಿಶೇಷ ಸಂದರ್ಭಗಳಲ್ಲಿ ಆಗುತ್ತೆ. ಅದಕ್ಕೆ ನಾವು ಪ್ರಿಪೇರ್ ಆಗ್ಲಿಕ್ಕೆ ಆಗಲ್ಲ. ನಾವೆಷ್ಟೇ ಪ್ರಿಪೇರ್ ಆಗಿದ್ರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದು ವಿಶೇಷ ಸಂದರ್ಭ. ನೀವೇ ಹೇಳಿದ ಮಾತಿಗೆ ನಾನು ಅದನ್ನೇ ವಾಪಸ್ ನಿಮ್ಗೆ ಕೇಳ್ತೀನಿ. ತಿರುಪತಿಲಾದಾಗ ತಿರುಪತಿ ಆಡಳಿತ ಮಂಡಳಿ, ಅಲ್ಲಿನ ಸರ್ಕಾರನ ಬ್ಲೇಮ್ ಮಾಡ್ತೀವಿ, ಅಥವಾ ನೀವು ಹೇಳಿದ ಕುಂಭಮೇಳ ಆದಾಗ UP ಗವರ್ಮೆಂಟ್ ನ ಮ್ಯಾನೇಜ್ಮೆಂಟ್ ನ ಬ್ಲೇಮ್ ಮಾಡ್ತೀವಿ. ಇಲ್ಲಿ ಯಾರನ್ನಪ್ಪ ಬ್ಲೇಮ್ ಮಾಡೋದು? KCA ನಮ್ದಲ್ಲ, RCB ನಮ್ದಲ್ಲ, ಈವೆಂಟ್ ಮ್ಯಾನೇಜ್ಮೆಂಟ್ ನಮ್ದಲ್ಲ. ಸರ್ಕಾರ ಅಂತೂ ಕ್ಲೀನ್ ಆಗಿ ಕೈ ತೊಳ್ಕೊಂಡು ಪೊಲೀಸ್ ನ ಡಿಸ್ಮಿಸ್ ಮಾಡ್ಬಿಟ್ಟು ಹೋಗ್ಬಿಟ್ರು. ಯಾರ ಜವಾಬ್ದಾರಿ? ಹಾಗಾದ್ರೆ KCA ಮೇಲೆ ನೀವು ಬ್ಲೇಮ್ ಮಾಡ್ತಿದ್ರ? ನಾನು ಕೇಳ್ತಿದ್ದೀನಿ ಸರ್, ಯಾರ ಜವಾಬ್ದಾರಿ? ಒಬ್ಬ ಕ್ರಿಕೆಟ್ ಅಭಿಮಾನಿಯಾಗಿ ಆದ ದುರಂತಕ್ಕೆ ಜವಾಬ್ದಾರಿ ಯಾರು? ಯಾರು ಇದನ್ನು ಸರಿ ಮಾಡಬೇಕು? ಸರಿ ಮಾಡೋ ಪ್ರಯತ್ನ ಯಾರು ಮಾಡ್ತಿದ್ದಾರೆ? ತಿಳ್ಕೊಳ್ಳೋ ಕುತೂಹಲ. ಬ್ಲೇಮಿಂಗ್ KCA ಪಾತ್ರ ಏನು, ಅದನ್ನ ಮಾಡ್ತಿದ್ಯಾ ಅಷ್ಟೇ ನನ್ನ ಪ್ರಶ್ನೆ. ನಮ್ಮದು ಒಂದು ಪಾಲಿದೆ ಮೇಡಮ್. ಹೌದು, ಕೆಲವು ಕಡೆ ನಾವು ಕೆಲವು ಕಡೆ ಎಡವಿರಬಹುದು, ಕೆಲವುದು ಮೆಷರ್ಮೆಂಟ್ಸ್ ತಗೊಂಡಿಲ್ದಾರ ಇರಬಹುದು. ಅಷ್ಟು ಜನ ಎಕ್ಸ್ಪೆಕ್ಟ್ ಮಾಡಿಲ್ದೇ ಇರೋದ್ರಿಂದ ಆಗಿರೋದು ಇದು. ಸಾಮಾನ್ಯವಾಗಿ ಒಂದು ಮ್ಯಾಚ್ ಅಂದ್ರೆ 35,000ದಿಂದ 40,000 ಜನ ಬರ್ತಾರೆ. ಅಲ್ಲಿರ್ತಕ್ಕಂಥ ಫೆಸಿಲಿಟೀಸ್ ಅಲ್ಲಿ ಸಾಕಾಗಿತ್ತು, ಇಲ್ಲಿವರೆಗೂ ನಡೀತಾ ಇದೆ. ಈ ವಿಶೇಷ ಸಂದರ್ಭದಲ್ಲಿ 3 ಲಕ್ಷ ಜನ ಬಂದಿದ್ರು ನಾವು ಮ್ಯಾನೇಜ್ ಮಾಡಕ್ಕಾಗಿಲ್ಲ. ಇನ್ಮೇಲೆ ನಾವು ಮುಂದುವರೆದು ನಾವು ಇವಾಗ ಏನಾಗುತ್ತೆ, ಅದಕ್ಕೆ ತಕ್ಕಂತೆ ಸ್ವಲ್ಪ ಗೇಟ್ಗಳು ದೊಡ್ಡದು ಮಾಡೋದಿರ್ಬೋದು, ಫೆಸಿಲಿಟೀಸ್ ಇರ್ಬೋದು, ರ್ಯಾಂಪ್ಸ್ ಗಳು ಮಾಡೋದಿರ್ಬೋದು, ಲೇಡೀಸ್ಗೆ ಸಪರೇಟ್ ಸ್ಟ್ಯಾಂಡ್ ಮಾಡೋದಿರ್ಬೋದು, ಚಿಲ್ಡ್ರನ್ಸ್ಗೆ ಸಪರೇಟ್ ಸ್ಟ್ಯಾಂಡ್ ಮಾಡೋದಿರ್ಬೋದು, ಆಮೇಲೆ ಎಕ್ಸ್ಟ್ರಾ ಪೊಲೀಸ್ ಪ್ರೊಟೆಕ್ಷನ್ ತಗೊಳ್ಳೋದು, ಇದನ್ನೆಲ್ಲ ನಮ್ಮ KCA ಕಡೆಯಿಂದ ಮಾಡುತ್ತೆ. ಆದ್ರೆ ಕಾಲ್ ತುಳಿತ ಪ್ರಕರಣದಲ್ಲಿ ಸಂಪೂರ್ಣವಾಗಿ KCA ಜವಾಬ್ದಾರಿ ಅಂತ ಹೇಳಿದ್ರೆ ನಾನು ಒಪ್ಪೋದಿಲ್ಲ. ಫ್ಯೂಚರೇ ಮಾತನಾಡೋಣ. ನಾನು ಹೂವರ್ ಸರ್ಗೂ ಅದೇ ಪ್ರಶ್ನೆ ಕೇಳಿದೆ. ನೋಡಿ, 7 ತಿಂಗಳಲ್ಲಿ ಆಗದೆ ಇರೋ ಕರೆಕ್ಷನ್ಗಳು ಇನ್ 3 ತಿಂಗಳಲ್ಲಿ ನಾವು IPL ನ ಏನೋ ಓಪನಿಂಗ್ ಮ್ಯಾಚ್ ಆಡಿಸ್ತೀವಿ ಅಂತ ಹೇಳಿ ಯಾಕೆ ಭರವಸೆ ಕೊಡ್ತಿದ್ದಾರೆ ಎಲೆಕ್ಷನ್ ಟೈಮ್ ಅಲ್ಲಿ? ಕೇವಲ ಎಲೆಕ್ಷನ್ ಗೆಲ್ಲಬೇಕು ಅನ್ನೋ ಕಾರಣ, ವಿಚ್ ಇಸ್ ನಾಟ್ ಪ್ರಾಕ್ಟಿಕಲಿ ಪಾಸಿಬಲ್ ಸರ್. 3 ತಿಂಗಳಲ್ಲಿ ನಾವು ಎಲ್ಲಾ 17 ರೆಕಮೆಂಡೇಶನ್ ಇಂಪ್ಲಿಮೆಂಟ್ ಮಾಡ್ತೀವಿ. ಹೆಂಗ್ ಪಾಸಿಬಲ್ ಸರ್ ಪ್ರಾಕ್ಟಿಕಲಿ? ಯಾಕೆ ಆಗ್ಬಾರ್ದು ಮೇಡಮ್? ನಾನು ಕೇಳೋದು, ಇವಾಗ 3 ಲಕ್ಷ ಜನ ಬರೋದಿಲ್ಲ ಮೇಡಮ್ ಮ್ಯಾಚ್ಗೆ, ಬರೋದೇ 40,000 ಜನ, 50,000 ಜನ. ನೀವು ನಾನು ಅದನ್ನೇ ನಾನು ಹೇಳ್ತಾ ಸಾಮಾನ್ಯ ಮನುಷ್ಯ ಪ್ರಶ್ನೆ ಕೇಳ್ತೀನಿ. ಸಾರಿ ಸರ್, ಅಲ್ಲ ಸಂಭ್ರಮಾಚರಣೆಗೆ ಎಷ್ಟು ಜನ ಬರ್ತಾರೆ ಅಂತ ಹೇಳಿ ಊಹೆ ಮಾಡ್ಲಿಕ್ಕೆ ಆಗಲ್ಲ, ಬಟ್ ಮ್ಯಾಚಿಗೆ ಬರೋದು ಇಷ್ಟೇ ಜನ. ನೀವು ಯಾರನ್ನೇ ಕೇಳಿ, ಇಲ್ಲಿ ಮ್ಯಾಚಿಗೆ ಎಷ್ಟು ಜನ ಬರ್ತಾರೆ ಮೇಡಮ್? 50,000 ಜನ ಟಿಕೆಟ್ ತಗೊಂಡಿರ್ತಾರೆ. ಅವರು ಟಿಕೆಟ್ ಇಲ್ಲದೆ ಇರೋರು ಏನಕ್ಕೆ ಬರ್ತಾರೆ ಸ್ಟೇಡಿಯಂ ಹತ್ರ? ಈ ಕಪ್ಪು RCB ಕೈಯಲ್ಲಿದೆ. ಅಭಿಮಾನಿಗಳಲ್ಲಿ ಆ ಒಂದು ಹ್ಯಾಂಗ್ ಓವರ್ ಇನ್ನೂ ಕಮ್ಮಿ ಆಗಿಲ್ಲ. ನಮ್ಮ ತಂಡ ವಿರಾಟ್ ಕೊಹ್ಲಿ ಅವರೇ ಇನ್ ಕೇಸ್ ಆಡಿದ್ರು ಅಂತಂದ್ರೆ ಹಿಂದಿನ ಮ್ಯಾಚಿಗೆ ಬಂದಷ್ಟೇ ಜನ ಬರ್ತಾರೆ. ನಾವು ಹಂಗ್ ಕ್ಯಾಲ್ಕುಲೇಟ್ ಮಾಡಬಹುದಾ ಸರ್? ಮಾಡಬಹುದು ಮೇಡಮ್, ಮಾಡಬಹುದು. ಇನ್ನೊಂದು 10,000 ಜನ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಬಹುದು. ಮ್ಯಾಚ್ ದಿನ ಮ್ಯಾಚ್ ಟಿಕೆಟ್ ತಗೊಂಡ್ ಬರ್ತಾರೆ ಮೇಡಮ್, ದುಡ್ಡು ಕೊಟ್ಟು ಬಂದಿರ್ತಾರೆ, ಅಂತವ್ರು ಬರ್ತಾರೆ. ಆಚೆ ನಿಂತ್ಕೊಂಡು ನೋಡೋ ಅಂತವ್ರು 10,000 ಜನ ಬರ್ಬೋದು. ಅದು ಬಿಟ್ಟು ಇದು ಬಂದಿತ್ತಲ್ಲ ಈ ಕ್ರೌಡ್, ಯಾವತ್ತು ಕಾಲ್ ತೊಳಿತ ದಿನ, ಅದು ನನ್ನ ಪ್ರಕಾರ ಪ್ರಪಂಚದಲ್ಲಿ ಯಾರು ಊಹೆ ಮಾಡದೇ ಇರೋಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವಾಗ ಅವಕಾಶ ಸಿಗ್ತಿರೋದು ಯಾಕೆ? ಫೆಸಿಲಿಟಿ ಸರಿ ಇಲ್ಲ ಅಂತ ಹೇಳಿ. ಇದನ್ನ ಇಂಪ್ರೂವೈಸ್ ಮಾಡ್ಲಿಕ್ಕೆ ಏನ್ ಮಾಡ್ತಿದೆ KCA? ಮಾಡಿದೆ, ಇವತ್ತಿಗೂ ಮಾಡ್ತಾ ಇದೆ, ಮುಂದಕ್ಕೂ ಮಾಡುತ್ತೆ ಮೇಡಮ್. ಅದ್ರಲ್ಲಿ ಏನು ಇದೆ ತಪ್ಪೇ ಇಲ್ಲ. ಆಡಳಿತ ಮಂಡಳಿ ಹಳೇದಿರ್ಲಿ ಹೊಸದಿರ್ಲಿ, ಕ್ರಿಕೆಟ್ ಆಡಿಸ್ಬೇಕನ್ನೋದಕ್ಕೆ ಎಲ್ಲರೂ ಬರ್ತಾ ಇರೋದಿಲ್ಲ. ಈಗ ಆಡಳಿತ ಮಂಡಳಿ ಇರೋದು ಅದಕ್ಕೇನೆ, ಪ್ರೇಕ್ಷಕರು ಬರೋದನ್ನು ಕ್ರಿಕೆಟ್ ನೋಡ್ಬೇಕಂತಾನೆ, ಎಲ್ಲರಿಗೂ ಅದೇ ಉದ್ದೇಶ, ಒಳ್ಳೆ ಉದ್ದೇಶನೇ ಇರೋದು. ಈ ಬ್ಲೇಮ್ ಗೇಮ್ ಅನ್ನೋದು ಎಲ್ಲಾ ವಿಚಾರದಲ್ಲೂ ನೋಡ್ಕೊಂಡ್ ಬಂದ್ಬಿಟ್ಟಿದೀವಿ. ನೋಡಿ, ದುರಂತ ಆಗೋವರೆಗೂ ಎಲ್ಲಾ ಚೆನ್ನಾಗಿ, ದುರಂತ ಆದ್ಮೇಲೆ ನಮಗ್ ಗೊತ್ತಿಲ್ಲ ಹೋಗ್ಲಿ, ಸುಧಾರಣೆ ಮಾಡ್ಕೊಳ್ಳೋ ಪ್ರಯತ್ನ ಸರ್ಕಾರ ಎಷ್ಟು ಬೇಜವಾಬ್ದಾರಿಯಿಂದ ಈ ದಿನದವರೆಗೂ ನಡ್ಕೊಳ್ತಿದೆ ನಮಗ್ ಗೊತ್ತಿದೆ. ಪೊಲೀಸ್ ಇಲಾಖೆಂತೂ ನಾವು ರಿಸ್ಕ್ ತಗೊಳಕ್ಕೆ ರೆಡಿ ಇಲ್ಲ ಅನ್ನೋ ಮನಸ್ಥಿತಿಗೆ ಬಂದ್ಬಿಟ್ಟಿದೆ. ಪರ್ಮಿಷನ್ ಕೊಡದೇ ಇರೋದಕ್ಕೆ ಕಾರಣ KCA ಎಲೆಕ್ಷನ್ ನಾವು ಮಾಡ್ತಿದ್ದೀವಿ. ಹಂಗಾದ್ರೆ ಕ್ರೀಡಾಭಿಮಾನಿಗಳಿಗೆ ಉತ್ತರ ಕೊಡಬೇಕಾಗಿರೋದು ಯಾರು ಅಂತ, ಅದ್ರ ಜೊತೆಗೆ ಅನುಭವಿಸೋರು ಯಾರು? ಮತ್ತದೇ ಜನರು, ಅದೇ ಜನಸಾಮಾನ್ಯರು. ಅದು ಇನ್ನೊಂದು ಹೇಳಿದೆ, ಇವರು ಇಲ್ಲೇ ಸ್ನೇಹಿತರು ಹೇಳ್ದಂಗೆ ಅವರೆಲ್ಲ ಮೆಂಬರ್ಗಳು ಅವ್ರ ಪರವಾಗಿ ಮಾತಾಡಬೇಕು, ಅವ್ರ ವಿರುದ್ಧವಾಗಿ ಮಾತಾಡಕ್ಕಾಗಲ್ಲ. ಅವರು
ಯಾಕಂದ್ರೆ ನಿಜವಾಗೂ ನೊಂದಿರೋರಿಗೆ ಗೊತ್ತಿರುತ್ತೆ. ಇಲ್ಲಿ ಹೋಗ್ಲಿ KS ಒಳಗೆ ಎಷ್ಟು ಜನ ಮೂಲ ನಿವಾಸಿಗಳಿದ್ದಾರೆ, ಬೆಂಗಳೂರು ಮೂಲ ನಿವಾಸಿಗಳು ಮೆಂಬರ್ಶಿಪ್ ಇದ್ದಾರೆ ನೋಡಿ, ಅದೊಂದು. ಎರಡನೇದು ಎಷ್ಟು ಜನ ಕ್ರಿಕೆಟರ್ಸ್ ಅಲ್ಲಿ ಮೆಂಬರ್ ಇದ್ದಾರೆ ನೋಡಿ ತೋರಿಸ್ಬಿಡಿ. ಅಲ್ಲಿ ಇರೋರೆಲ್ಲ ಹೊರ ರಾಜ್ಯದವರು, ಹೊರಗಡೆಯಿಂದ ಬಂದಿರೋರು, ಮತ್ತೆ ಆಂಟಿ ಎಲಿಮೆಂಟ್ಸ್ ಅವರೇ ಅಲ್ಲಿ ಇರೋದು. ಅಲ್ಲೇನು ನಾ ಹಿಂದೆ ಒಂದು ಹಾಕಿದೆ, ಚತುರ್ವೇದಿ ಅವರು ಇರುವಾಗ ಗವರ್ನರ್ ಆಗಿರುವಾಗ ಅಲ್ಲಿ ರಾತ್ರಿ ಎಲ್ಲ ಬಾರ್ ಅದು ಕೊಟ್ಟಿರೋ ಕ್ರಿಕೆಟ್ ಆಡ್ಲಿಕ್ಕೆ ಬರ್ತಾ ಅಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡ್ಕೊಂಡಿದ್ದು, ಫುಲ್ ನೈಟ್ ಎಲ್ಲ ಕುಡ್ಕೊಂಡಿದ್ದಿರ್ತು. ಅದಕ್ಕೆ ನಾನು ಕೇಸ್ ಹಾಕಿ ರೈಡ್ ಮಾಡಿಸಿದೆ. ಅವಾಗ ಬ್ರಿಜೇಶ್ ಪಾಟೀಲ್ ಮತ್ತೆ ನಾಗರಾಜ್ ಅವರು ಇದ್ರು, ಅವ್ರು ಅಪ್ಸ್ಕೊಂಡಿದ್ರು, 1 ಮಂತ್ ಸಿಕ್ಕಿರಲಿಲ್ಲ. ಅವಾಗ ಆ ಕ್ಲಬ್ 10 ಗಂಟೆಗೆ ಕ್ಲೋಸ್ ಮಾಡಕ್ ಸ್ಟಾರ್ಟ್ ಮಾಡಿ, ಆ ಕ್ಲಬ್ ಸ್ಟಾರ್ಟ್ ಮಾಡೋದು ಎಲ್ಲಾ ಕ್ಲಬ್ಗಳು ಸ್ಟಾಪ್ ಮಾಡಿದ್ರು. 10 ಗಂಟೆ ಮೇಲೆ ಯಾವ್ದು ಇಲ್ಲ, ಡ್ರಿಂಕ್ಸ್ ಸಪ್ಲೈ ಇಲ್ಲ ಅಂತ. ಇವಾಗ ಸರ್ಕಾರನೇ ಅವರಿಗೆ ಪರ್ಮಿಷನ್ ಕೊಟ್ಟಿದೆ, ರಾತ್ರಿ ಎಲ್ಲ ಕುಡ್ಕೊಂಡು ಕುಡೀರಿ ಅಂತ. ಆ ತರ ಇರುವಾಗ ಇವಾಗ ಮುಂದೆ ಆವಾಗ ಜನರೇಷನ್ಗೂ ಈ ಜನರೇಷನ್ಗೂ ಬಹಳ ಇದೆ. ಇವಾಗ KS ಅವರು ಇವಾಗ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡ್ದಂದ್ರೆ ಇನ್ನೊಂದು ಅಟ್ಲೀಸ್ಟ್ 3 ವರ್ಷನೇ ಬೇಕೇ ಬೇಕು. 3 ವರ್ಷ ಅಷ್ಟೊತ್ತಿಗೆ ಇನ್ನು ಮತ್ತೆ ಎಷ್ಟು ಜನ ಪಾಪ್ಯುಲೇಷನ್ ಆಗಿರ್ತಾರೆ ಅದು ಯೋಚನೆ ಮಾಡಿ. ಮತ್ತೆ ಅವಾಗ ಇವ್ರಿಗೆ ಎಷ್ಟು ಪಾರ್ಕಿಂಗ್ ಪ್ಲೇಸ್ ಬೇಕು? ಈಗಿರೋದೇ 25,000 ಜನಕ್ಕೆ. ಅವಾಗ ಇವ್ರು ಕಟ್ಟೋದೇ ಒಂದು 50,000 ಜನಕ್ಕೆ ಕಟ್ತಾರೆ ಅನ್ಕೊಳ್ಳಿ. 50 ಜನಕ್ಕೆ ಪಾರ್ಕಿಂಗ್ ಎಲ್ಲಿ ಮಾಡ್ತಾರೆ? ಏನ್ ಕಬ್ಬನ್ ಪರ್ ಹೊಡ್ಕೋಬೇಕಂತ ಏನಾರು ಬರ್ತಾ ಇದ್ದಾರಾ? ಅಥವಾ ಅಕ್ಕಪಕ್ಕದಲ್ಲಿ ಯಾವ್ದು ಜಾಗ ಇದೆಯಾ? ಯಾವ್ದು ಇಲ್ಲ. ಹೇಳೋದು ಒಂದು ನಾವು ಯಾವ್ದು ಮರಿಬಾರ್ದಂದ್ರೆ ನಮ್ಮ ಫ್ಯಾನ್ಸ್, ಅವರಿಂದ ಕ್ರಿಕೆಟ್ ಇವಷ್ಟು ಇದಾಗಿರೋದು. ಇದೇನಾಗ್ತಿದೆ ಅಂದ್ರೆ ನಾವು ಬೇರೆ ವೋಟಿಂಗ್ ಮೆಂಬರ್ಸ್, ನಾವು ವೋಟ್ ಹಾಕ್ತಿವಿ, ಕಾಕ್ಟೇಲ್ ಡಿನ್ನರ್ ಕುಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಇವ್ರ ಡಿಸಿಷನ್ ತಗೊಳಕ್ಕೆ ಬಂದ್ಬಿಟ್ಟಿದೆ. ಇವರು ಜನನ ಮರ್ತ್ಬಿಟ್ಟಿದ್ದಾರೆ, ಫ್ಯಾನ್ಸ್ ನ ಮರ್ತ್ಬಿಟ್ಟಿದ್ದಾರೆ. ಫ್ಯಾನ್ಸ್ ಇಂದ ಕ್ರಿಕೆಟ್ ಇಷ್ಟು ಮುಂದಕ್ಕೆ ಬಂದಿರೋದು. ಇವಾಗ RCB ಫಾಲೋಯಿಂಗ್ ಇದೆ ಅಂದ್ರೆ ವಿರಾಟ್ ಕೊಹ್ಲಿ. ಯಾಕೆ ವಿರಾಟ್ ಕೊಹ್ಲಿನೇ ಉಡ್ಕೊಂಡ್ ಬರ್ತಾರೆ ಜನ ಅಂದ್ರೆ ಅದು ಬಂದಿದೆ. ನಾವ್ ಹೇಳೋದು KS ಏನೇ ಇರ್ಲಿ, ಯಾರೇ ಇದ್ರು ಫ್ಯಾನ್ಸ್ ಬಗ್ಗೆನೂ ಅವರು ಇಂಟ್ರೆಸ್ಟ್ ತೋರಿಸಬೇಕಾಗಿದೆ. ಅವ್ರನ್ನು ನೋಡ್ಬೇಕು, ಅವರಿಂದ ನಾವು ಬೆಳೆದಿದೀವಿ ಅಂದ್ಬಿಟ್ಟು. ನಾವೇ 2,800 ಜನನ ಏನೋ ಒಂದಷ್ಟು ಜನ ವೋಟಿಂಗ್ ಮೆಂಬರ್ಸ್ ಇದ್ಬಿಟ್ಟು ನಾವೇ ನಡೆಸ್ತೀವಿ ಅಂದ್ರೆ ಕ್ರಿಕೆಟ್ ಇಲ್ಲ. ಮುಂಚೆ ತರ ನಡೀತಿತ್ತು, ಈಗೆಲ್ಲ ನಾವು ಮುಂದಕ್ಕೆ ನಿಂತಿದ್ದೀವಿ. ಯಾಕಂದ್ರೆ ನಾವು ಒಂದು ಫೋರಂ ಮಾಡ್ತಾ ಇದೀವಿ, ವೆಲ್ಫೇರ್ ಫೋರಂ ಮಾಡ್ತಾ ಇದೀವಿ. ಇದೆಲ್ಲ ಮುಂದಕ್ಕೆ ಬಿಡೋದಿಲ್ಲ. ನಾವು ಇಷ್ಟ ತನಕ ನೋಡ್ಬಿಟ್ಟಿದ್ದೀವಿ, ಇನ್ ಮುಂದೆ ಇದನ್ನ ಬಿಡೋದಿಲ್ಲ. ಆದ್ರೆ ಈಗ ನನಗೆ ಭರವಸೆ ಇರೋದಂದ್ರೆ ಒಳ್ಳೆ ಕಮಿಟಿ ಬಂದಿದೆ. ಒಂದಿಬ್ಬರು ಇದ್ದಾರೆ ಕಪ್ ಚುಕ್ಕೆ ಬಿಟ್ಟು ಒಳ್ಳೆ ಕಮಿಟಿ ಬಂದಿದೆ. ಅವ್ರಿಗೆ ಇಂಟ್ರೆಸ್ಟ್ ಇದೆ ಕ್ರಿಕೆಟ್ ನ ಮುಂದೆ ತಗೊಳಕ್ಕೆ ಅಂದ್ಬಿಟ್ಟು. ಯಾಕಂದ್ರೆ ನಮ್ಮ ಕ್ರಿಕೆಟ್ ನ ಎಷ್ಟಂದ್ರೆ ಜನನೂ ಮಾರಾಟ, ಜನ ಸತ್ರು ನಮ್ಗೆ ಯಾವ ಲೆಕ್ಕನೂ ಇಲ್ಲ. ನನಗೆ ದಿಮಾಗಿದೆ, ನಾನ್ ಪವರ್ ಹೋಗಿರ್ತೀನಿ ಅಂದ್ಬಿಟ್ಟು ಆಟಿಟ್ಯೂಡ್ ಇತ್ತು. ಅದನ್ನ ನಾವು ಬಿಡಬಾರ್ದು, ಫ್ಯಾನ್ಸ್ ನ ಮರಿಬಾರ್ದು. ನಿಜ. ಬಟ್ ಯಾವ ಲೆವೆಲ್ಗೆ ಬಂದ್ಬಿಡ್ತಿರು ಕಣ್ವಿ ಸರ್ ಅಂದ್ರೆ, ಕಡೆಗೆ ವಿರಾಟ್ ಕೊಹ್ಲಿ ಅವರನ್ನ ಕೂಡ ವಿಲನ್ ಮಾಡ್ಬಿಟ್ರು. ಅವ್ರ ಮೇಲೆ ಕೇಸ್ ಹಾಕ್ಬೇಕು, ಅವ್ರನ್ನ ಜೈಲಿಗೆ, ಅವರೆಲ್ಲೋ ಫಾರಿನ್ ಹೋಗ್ಬೇಕು ಅನ್ನೋ ಕಾರಣಕ್ಕೇನೆ ಅರ್ಜೆಂಟ್ ಅಲ್ಲಿ ಮಾಡ್ಲಾಯ್ತು, ಈ ತರದ್ದೆಲ್ಲ. ಓಕೆ, ಅದು ಸಹಜ. ಒಬ್ಬ ಸೆಲೆಬ್ರಿಟಿ ಆದ್ಮೇಲೆ ಬೊಕೇಸು ಬರುತ್ತೆ, ಬ್ರಿಕ್ ಬ್ಯಾಟ್ಸ್ ಬರುತ್ತೆ. ಅಂದ್ರೆ ಇಂಥ ಇದಾದಾಗ ಆದ್ರೂ ನಾ ಹೇಳಿದ 90% ಎಲ್ಲ ವಿರಾಟ್ ಕೊಹ್ಲಿ ಫ್ಯಾನ್ಸ್. ನಾಳೆ ವಿರಾಟ್ ಕೊಹ್ಲಿ ಆಡಲ್ಲ ಅಂದ್ರೆ ಎಷ್ಟು ಜನ ಇರ್ತಾರೋ ಗೊತ್ತಿಲ್ಲ. ಆದ್ರೆ ಒಬ್ಬ ಆಟಗಾರನಿಂದ ಇಷ್ಟೊಂದು ಫ್ಯಾನ್ಸ್ ಇರುವಾಗ RCBಗೂ ಇಷ್ಟೊಂದು ದೊಡ್ಡ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. RCB ಸಂಬಂಧಪಟ್ಟಂತೆ ಎಲ್ಲೆಲ್ಲೇ ಆಡ್ತಾರೋ ಅಥವಾ ಮ್ಯಾಚ್ ಆಡ್ತಾರೋ ಅಲ್ಲೂ ಅವ್ರಿಗೂ ಕೂಡ ಎಲ್ಲರಿಗೂ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅದಕ್ಕೆ ಬಹಳ ಹುಷಾರಾಗಿ ಮಾಡಬೇಕು.